ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 6ನೆಯ ತರಗತಿಯ ಸಿಂಪತಿ ಅನ್ನುವಂತಹ ಪದ್ಯ. ಓಕೆ, ಸಿಂಪತಿ. ಲುಕ್ ಅಟ್ ಹಿಯರ್. ಟೇಕ್ ಯುವರ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಟರ್ನ್ ಪೇಜ್ ನಂಬರ್ 32. ಓಕೆ, ಸಿಂಪತಿ ಅನ್ನುವಂತಹ ಪೋಯಮ್ ಇದೆ. ವೆರಿ ವಂಡರ್ಫುಲ್ ಆಗಿ ಇರ್ತಕ್ಕಂತಹ ಪೋಯಮ್ ಇದು. ಓಕೆ, ಸೊ ಐ ಹೋಪ್ ಸೊ ನಿಮಗೆ ಪದ್ಯ ಮುಗಿದಿದೆ ಕ್ಲಾಸಲ್ಲಿ ಅಂತ ನಾನು ಭಾವಿಸ್ತೀನಿ, ಶಾಲೆಯಲ್ಲಿ. ಓಕೆ, ಸೊ ಈಗ ನೀವು ಪ್ರಶ್ನೋತ್ತರ ಬರಿತಿದ್ದೀರಾ ಅಂದಮೇಲೆ ಪದ್ಯ ಮುಗಿದಿರುತ್ತೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಭಾವಿಸ್ತೀನಿ. ನಿಮಗೆ ಇನ್ನೊಂದ್ಸತಿ ಏನಾದರೂ ಈ ಪದ್ಯನ ಕೇಳಬೇಕು ಅಂತ ಅನ್ಸಿದ್ರೆ ಈ ಪದ್ಯನ ನಾನು ಕೂಡ ಮಾಡಿದ್ದೇನೆ. ಓಕೆ, ಅದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಇದೇ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತಾನೆ. ನೀವು ಈ ಪದ್ಯನ ಕೇಳಬೇಕು ಅಂತಿದ್ರೆ ನೋಡ್ಬೋದು. ಓಕೆ, ಪದ್ಯದ ವಿವರಣೆಯನ್ನು ಮಾಡಿದ್ದೇವೆ. ಆ್ಯಂಡ್ ಹಿಯರ್ ಲುಕ್ ಆಟ್ ದಿಸ್. ಓಕೆ, ನೋಡಿ ಇಲ್ಲಿ ಗ್ಲೋಸರಿ ತೋರಿಸ್ತಿದ್ದಾರೆ ಅವರು. ಈ ಪದ್ಯದ ಗ್ಲೋಸರಿ, ದ್ಯಾಟ್ ಮೀನ್ಸ್ ಪದಗಳ ಅರ್ಥವನ್ನು ನೀವು ನಿಮ್ಮ ಫೇರ್ ಬರೆಯುವಾಗ ಇದನ್ನು ನೀಟಾಗಿ ಬರ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿದೆ. ಓಕೆ, ಸೊ ಈಗ ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ. ಓಕೆ, ಯಾಕಂದರೆ ನಾನು ಪ್ರತಿಯೊಂದು ಪ್ರಶ್ನೆಗಳನ್ನ ನಿಮಗೆ ಓದಿನೇ ಉತ್ತರ ಹೇಳ್ತಾ ಇರ್ತಾನೆ. ಓಕೆ, ಆ್ಯಂಡ್ ನಮ್ಮ ಚಾನಲ್ನ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ಒಂದು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ನೋಡಿ ಇಲ್ಲಿ C1 ಏನು ಕೊಟ್ಟಿದ್ದಾರೆ. C1 ಡಿಸ್ಕಸ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್ ಟು ದ ಕ್ಲಾಸಸ್. ವಾಟ್ ಈಸ್ ದ ಫಸ್ಟ್ ಕ್ವಶನ್? How did the proud man react to the poet's sorrow? ಪೊಯೆಟ್ ದುಃಖದಲ್ಲಿದ್ದಾಗ ಯಾವ ಥರ ರಿಯಾಕ್ಟ್ ಮಾಡ್ದ ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಓಕೆ, ಸೊ ಇಲ್ಲಿ ನೋಡಿ, ದ ಪ್ರೌಡ್ ಮ್ಯಾನ್ ಗೇವ್ ಹಿಮ್ ಗೋಲ್ಡ್, ದ್ಯಾಟ್ ಮೀನ್ಸ್ ಮನಿ. ಓಕೆ, ಹಿ ಡಿಡಂಟ್ ಗೇವ್ ಎನಿ ಕೈಂಡ್ ವರ್ಡ್ಸ್. ಓಕೆ, ಎನಿ ಕೈಂಡ್ ವರ್ಡ್ಸ್, ಧನ ಸಹಾಯ ಮಾಡ್ದ, ಆದರೆ ಯಾವುದೇ ಒಂದು ಕೈಂಡ್ ವರ್ಡ್ ಕೂಡ ಮಾತಾಡಲಿಲ್ಲ, ಹೇಳಲಿಲ್ಲ. ಓಕೆ, ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಯು ಮೀನ್ ಬೈ ಹೀಸ್ ಲುಕ್ಸ್ ವರ್ ಕೋಲ್ಡ್. ನೋಡಿ, ಹಿ ವಾಸ್ ನಾಟ್ ಸಿಂಪಥೆಟಿಕ್. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ ಏನಿದೆ, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಅ ಗೋಲ್ಡ್ ದ ಪೂರ್ ಮ್ಯಾನ್ ವಾಸ್ ನಾಟ್ ಅ ಹ್ಯಾಪಿ. ವಾಯ್ ಅಂತ ಕೇಳಿದ್ದಾರೆ. ಓಕೆ, ಯಾಕೆ? ಬಿಕಾಸ್ ಹಿ ವಾಂಟೆಡ್ ಅ ಕೈಂಡ್ಲಿ ವರ್ಡ್ಸ್. ಇನ್ ದ್ಯಾಟ್ ಸಿಚುವೇಶನ್ ಎನಿ ಪರ್ಸನ್ ಏನು ಅಕ್ಸೆಪ್ಟ್ ಮಾಡ್ತಾರೆ ಅವರು? ಕೈಂಡ್ ವರ್ಡ್ಸ್, ದ್ಯಾಟ್ ಮೀನ್ಸ್ ಇಲ್ಲ, ಆರಾಮಾಗುತ್ತೆ, ಪರವಾಗಿಲ್ಲ, ಒಳ್ಳೇದಾಗ್ತದೆ, ಮುಂದೆ ಖಂಡಿತ ಒಳ್ಳೇದಾಗ್ತದೆ, ಬೈ ಮಿಸ್ಟೇಕ್ ಏನೋ ಆಗಿದೆ, ಅಥವಾ ಏನೋ ಇಲ್ಲ, ಧೈರ್ಯ ಹೇಳೋ ಮಾತಾಗಲಿ, ಅಥವಾ ಕರುಣೆ ಆಗಲಿ, ಸಹಾನುಭೂತಿ ಆಗಲಿ, ಒಂದು ಒಳ್ಳೆ ಮಾತು, ಯಾವುದೇ ರೀತಿ ಅಟ್ಲೀಸ್ಟ್ ಮೋಟಿವೇಶನ್, ಲೈಕ್ ದ್ಯಾಟ್ ಮೋಟಿವೇಶನ್, ಸೊ ಯಾವುದೇ ಥರ ಕೈಂಡ್ ವರ್ಡ್ಸು ಅವರು ಬಯಸ್ತಾ ಇದ್ರು. ಬಟ್ ಅಲ್ಲಿ ಕೈಂಡ್ ವರ್ಡ್ಸ್ ಇರಲಿಲ್ಲ. ಓಕೆ, ಇನ್ನು ಫೋರ್ತ್ ಕ್ವೆಶನ್ ನೋಡಿ ಏನಿದೆ. ಓಕೆ, ಫೋರ್ತ್ ಕ್ವೆಶನ್, ದ ಪೋಯಟ್ ಪೇಡ್ ಬ್ಯಾಕ್ ಪ್ರೌಡ್ ಮ್ಯಾನ್ ವಾಟ್ ಡಸ್ ಹೀಸ್ ಟೆಲ್ ಯು ಅಬೌಟ್ ದ ಪೋಯಟ್ಸ್ ಕ್ಯಾರೆಕ್ಟರ್. ಲೇಖಕರು ವಾಪಸ್ ದುಡ್ಡು ಕೊಡೋಕೆ ಹೋಗಿದ್ರಲ್ಲ ಆ ಮನುಷ್ಯನಿಗೆ, ಆ ಪ್ರೌಡ್ ಮ್ಯಾನ್ಗೆ. ಸೊ ಅದು ಯಾವ ಥರ ಇತ್ತು ನೋಡಿ, ಅವರು ಏನು ಹೇಳ್ತಾರೆ. ಕೊಡಬೇಕಾದ್ರೆ ಆ ಗರ್ವಿಷ್ಠ ಮನುಷ್ಯ ಸಹಾಯ ಮಾಡಬೇಕಾದ್ರೆ ಒಂದು ಕೈಂಡ್ ವರ್ಡು ಹೇಳಿಲ್ಲ. ಬಟ್ ಇಲ್ಲಿ ಲೇಖಕರು ದ ಪೋಯೆಟ್ ವಾಸ್ ಗ್ರೇಟ್ಫುಲ್ ಫಾರ್ ದ ಪ್ರೌಡ್ ಮ್ಯಾನ್ಸ್ ಹೆಲ್ಪ್. ಕಷ್ಟದಲ್ಲಿದ್ದಾಗ ಹೇಗೋ ಸಹಾಯ ಮಾಡಿದ್ದಾರೆ ಅಂತ ಅದನ್ನು ಕೃತಜ್ಞತಾ ಭಾವದಿಂದ, ಬಹಳಷ್ಟು ಕೃತಜ್ಞತೆಯಿಂದ ಸ್ಮರಿಸ್ತಾ ಅವ್ರಿಗೆ ಹೋಗಿ ವಾಪಸ್ ಅದನ್ನು ಕೊಟ್ಟು ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ದ ಯುವರ್ ವಂಡರ್ಫುಲ್ ಗ್ರೇಟೆಸ್ಟ್. ಸೊ ಈ ಥರ ಅವ್ರಿಗೇನು ಅನಿಸುತ್ತೋ ಆ ಥರ ಇನ್ ದ್ಯಾಟ್ ಸಿಚುವೇಶನ್, ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿರ್ತಾರಲ್ವ, ಹೇಳ್ತಾರೆ. ಹಿ ವಾಸ್ ವೆರಿ ಸಿನ್ಸಿಯರ್ ಇನ್ ಪೇಯಿಂಗ್ ಬ್ಯಾಕ್ ಹೀಸ್ ಮನಿ. ಎಷ್ಟೋ ಜನ ಇಸ್ಕೊಂಡಿದ್ದ ದುಡ್ಡು ವಾಪಸ್ ಕೊಡಲ್ಲ, ಬಟ್ ಏನೈತಿ, ಅವರು ಕಷ್ಟದಲ್ಲಿದ್ದಾಗ ಕೊಟ್ಟಂತಹ ಆ ವ್ಯಕ್ತಿಯನ್ನು ಸ್ಮರಿಸಿ ವಾಪಸ್ ಅವ್ರದ್ದು ದುಡ್ಡನ್ನು ಹೋಗಿ ಅವರಿಗೆ ವಾಪಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡಿ ಏನಿದೆ. ಇನ್ ಸ್ಟೇಟ್ ಎನಿ 2 ways ಬೈ ವಿಚ್ ದ ಪೋರ್ ಮ್ಯಾನ್ ಎಕ್ಸ್ಪ್ರೆಸ್ಡ್ ಹೀಸ್ ಸಿಂಪತಿ. ನೀವು ಪದ್ಯ ಓದಿದ್ದೀರಾ, ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ನೋಡಿ, ಅವ್ರು ಏನು ಕೇಳ್ತಿದ್ದಾರೆ, ಆ ಪೂರ್ ಮ್ಯಾನ್ ಏನು ಅವರಿಗೆ ಅನಾರೋಗ್ಯ ಇದ್ದಾಗ ಸಹಾಯ ಮಾಡಿದ್ರ ಲೇಖಕರಿಗೆ, ಅದು 2 ಬರೀರಿ ಅಂತ ಹೇಳಿದ್ದಾರೆ.
ಹಿ ಗೇವ್ ಹಿಮ್ ಬ್ರೆಡ್, ಅವರಿಗೆ ದುಡ್ಡು ಕೊಟ್ಟರು. ಸಾರಿ, ವಾಟ್ ಈಸ್ ದ್ಯಾಟ್? ಬ್ರೆಡ್ ಮೀನ್ಸ್, ಬ್ರೆಡ್ ಅಂದರೆ ಬ್ರೆಡ್ ಅಲ್ಲ, ಚಾದಾಗ ಎದ್ಕೊಂಡು ತಿನ್ನುವಂತಹ ಬ್ರೆಡ್ ಅಲ್ಲ. ಓಕೆ, ಬಟ್ ಇಲ್ಲಿ ಬ್ರೆಡ್ ಅಂದರೆ ಆಹಾರ ಅಂತ ಅರ್ಥ, ಊಟ ಅಂತ ಅರ್ಥ. ಓಕೆ, ಊಟ ಕೊಡ್ತಾರೆ. ಜೊತೆಗೆ ಹಿ ಟುಕ್ ಕೇರ್ ಆಫ್ ಹಿಮ್ ಡೇ ಆ್ಯಂಡ್ ನೈಟ್ ಮತ್ತು ಡೇ, ಹಗಲಿ ರಾತ್ರಿ ಕೂಡ ಅವ್ರಿಗೆ ಜೊತೆಗೆ ಇದ್ದು ಆರೈಕೆ ಮಾಡ್ತಾನೆ ಆ ಬಡ ಮನುಷ್ಯ. ಓಕೆ, ಸಣ್ಣ 6ನೇ ಕ್ವಶನ್ ಏನಿದೆ ನೋಡಿ. ವಾಟ್ ಅಕಾರ್ಡಿಂಗ್ ಟು ದ ಪೋಯಟ್ ಈಸ್ ಗ್ರೇಟರ್ ದೆನ್ ಗೋಲ್ಡ್? ಅಕಾರ್ಡಿಂಗ್ ಟು ದ ಪೋಯಟ್, ವಾಟ್ ಅಕಾರ್ಡಿಂಗ್ ಟು ದ ಪೋಯಟ್ ಈಸ್ ಗ್ರೇಟರ್ ದೆನ್ ಗೋಲ್ಡ್? ಬಂಗಾರಕ್ಕಿಂತಲೂ ಬೆಲೆ ಬಾಳೋದು ಯಾವುದು ಅಂತ ಕೇಳ್ತಿದ್ದಾರೆ ಲೇಖಕರ ಪ್ರಕಾರ. ಆ್ಯಂಡ್ ವಾಟ್ ಈಸ್ ದ್ಯಾಟ್? ಹೆವೆನ್ಲಿ ಸಿಂಪತಿ ಈಸ್ ಗ್ರೇಟರ್ ದೆನ್ ಗೋಲ್ಡ್. ಬಂಗಾರಕ್ಕಿಂತಲೂ ಬೆಲೆ ಬಾಳೋದು ಸಿಂಪತಿ, ಸಹಾನುಭೂತಿ, ಕರುಣೆ ಅಂತ ಅರ್ಥ. ಓಕೆ ನೋಡಿ, 7th ಕ್ವೆಶ್ಚನ್ ಏನಿದೆ, ಎಕ್ಸ್ಪ್ಲೈನ್ ದ ಲಾಸ್ಟ್ 2 ಲೈನ್ಸ್ ಆಫ್ ದ ಪೋಯಮ್. ಈ ಪೋಯಮದ, ಸಿಂಪತಿ ಪೋಯಮದ ಕೊನೆಯ 2 ಲೈನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆನ್ಸರ್ ನೋಡಿ. ಫಾರ್ ಎವ್ರಿ ಒನ್ ಗೋಲ್ಡ್ ಈಸ್ ವೆರಿ ಪ್ರೀಶಿಯಸ್ ಆ್ಯಂಡ್ ಗ್ರೇಟ್. ಯಸ್, ಈಸಂಟ್ ಇಟ್? ಯಾ, ರಿಯಲಿ ಇಟ್ಸ್ ರೈಟ್. ಪ್ರತಿಯೊಬ್ಬರಿಗೂ ಬಂಗಾರ ಅನ್ನೋದು ತುಂಬ ಅಮೂಲ್ಯವಾದದ್ದು. ಬಟ್ ಸಿಂಪತಿ ಈಸ್ ಮೋರ್ ಪ್ರೀಶಿಯಸ್ ಆ್ಯಂಡ್ ಗ್ರೇಟರ್ ದೆನ್ ಗೋಲ್ಡ್. ಬಂಗಾರಕ್ಕಿಂತಲೂ ತುಂಬ ಅಮೂಲ್ಯವಾದದ್ದು, ಮಹತ್ವವಾಗಿರೋದು ಅದು ಸಿಂಪತಿ. ಬಿಕಾಸ್ ದಟ್ ಕ್ವಾಲಿಟಿ ಕ್ಯಾನ್ ನಾಟ್ ಬಿ ಎಕ್ವೈರ್ಡ್. ದಿಸ್ ವಾಸ್ ಆ್ಯನ್ inborn quality in the poet, so it is called as a heavenly sympathy. Okay, and next nodi 8th question. In not more than 50 words describe a situation when someone was kind to you. 50 ಪದಗಳನ್ನು ಮೀರದಂತೆ. ಓಕೆ, ಅಂದರೆ 50 ಪದಗಳಲ್ಲಿ ಜಾಸ್ತಿ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ನೀವು ಇನ್ನೂ ಪುಟಗಂಟ್ಲೆ ಬರೆಯೋದಿದ್ರೆ ಬರಿಬೋದು, ಆ್ಯಸ್ ಯು ವಿಶ್. ಬಟ್ ಇಲ್ಲಿ ಫಾರ್ ಎಕ್ಸಾಮ್ ಪರ್ಪಸ್ ನಿಮಗೆ ಒಂದು ಕ್ವಶನ್ ಅಂತ ಬಂದರೆ 50 ಪದಗಳನ್ನು ಮೀರದಂತೆ ನಿಮಗೆ ಯಾರಾದರೂ ಒಂದು ಹೆಲ್ಪ್ ಮಾಡೇ ಇರ್ತಾರೆ ಲೈಫಲ್ಲಿ, ಸಮ್ವನ್ ಯಾವಾಗಲಾದರೂ. ಓಕೆ, ಅದನ್ನು ನೀವು ಬರೀರಿ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ, ನಿಮ್ಮದೇ ವರ್ಡಲ್ಲಿ ನೀವು ಬರೀರಿ ಅಂತ ಹೇಳ್ತಿದ್ದಾರೆ. ನೋಡಿ ಉತ್ತರ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಬರೆದಿದ್ದೇನೆ. ಒನ್ ರೈನಿ ಡೇ, ಒಂದು ಮಳೆಗಾಲದ ದಿನ, ಮೈ ನೇಬರ್ಸ್ ಗೇವ್ ಮೀ ಆ್ಯನ್ ಅಂಬ್ರೆಲಾ ವೆನ್ ಐ ಫಾರ್ಗೆಟ್ ಮೈನ್. ನಾನು ಮಳೆಗಾಲದ ದಿನ ಪಕ್ಕದ ಮನೆಗೆ ಹೋದಾಗ ಅಂಬ್ರೆಲಾ ಮರ್ತು ಹೋಗಿದ್ದೆ. ಮಳೆದು ಜೋರಾಗಿ ಬರ್ತಾ ಇತ್ತು ಮಳೆ, ನಾನು ವಾಪಸ್ ಬರೋವಾಗ. ಬಟ್ ಇನ್ ದ್ಯಾಟ್ ಸಿಚುವೇಶನ್ ಪಕ್ಕದ ಮನೆಯವರು ನನಗೆ ಒಂದು ಅಂಬ್ರೆಲಾ ಕೊಡ್ತಾರೆ. ದ್ಯಾಟ್ ಮೀನ್ಸ್ ಛತ್ರಿ ಕೊಡ್ತಾರೆ, ಕೊಡೆ ಕೊಡ್ತಾರೆ ಹಿಡ್ಕೊಂಡು ಹೋಗಲಿಕ್ಕೆ. ಬಿಕಾಸ್ ಆಫ್ ಹಿಸ್ ಕೈಂಡ್ನೆಸ್. ಯಾಕೆ ಕೊಡ್ತಾರೆ ಅವರು ಹೇಳ್ರಿ? ನಾನು ಮರ್ತು ಹೋಗಿದ್ದೆ ಅಂತ ಕೊಟ್ಟಿದ್ದಲ್ಲ. ಇರಲಿ, ಪಕ್ಕದ ಮನೆಯವರು ಕೊಡ್ತಾರೆ, ಮತ್ತು ತೋಯಿಸ್ಕೋಬಾರ್ದು, ವೆಟ್ ಆದರೆ ಮತ್ತು ಜ್ವರ ಬರ್ಬೋದು. ಸೊ ಈ ಥರ ಏನೋ ಒಟ್ಟು ಒಂದು ಒಳ್ಳೇದು ಯೋಚನೆ ಮಾಡಿ ಮರಿಗಿ ಕೊಟ್ಟಿರ್ತಾರಲ್ವಾ, ಒಳ್ಳೇದು ಅಂತ. ಸೊ ನೋಡಿ, ಐ ರೀಚ್ಡ್ ಹೋಮ್ ಸೇಫ್ಲಿ ವಿತೌಟ್ ಗೆಟ್ಟಿಂಗ್ ವೆಟ್. ನಾನು ಒದ್ದೆ ಆಗದೆ ಮಳೆನಲ್ಲಿ ಸೇಫಾಗಿ ಹೋಗಿ ಮನೆ ತಲುಪಿದೆ. ಐ ಥ್ಯಾಂಕ್ಡ್ ಹಿಮ್ ಆ್ಯಂಡ್ ಫೆಲ್ಟ್ ವೆರಿ ಹ್ಯಾಪಿ. ಅವ್ರ ಸಹಾಯಕ್ಕೆ ನಾನು ಖುಷಿಯಾಗಿದ್ದೆ ಮತ್ತು ಋಣಿಯಾಗಿದ್ದೆ, ಥ್ಯಾಂಕ್ಡ್ ಹೇಳಿದೆ. ಸೊ ಈ ಥರ ಏನೋ ಒಂದು ನೀವು ಸಣ್ಣ ಸಿಚುವೇಶನ್, ಈಗ ನಾನು ಸಿಂಪಲ್ಲಾಗಿ ಒಂದು ಬರೆದು ತೋರಿಸಿದ್ದೀನಿ. ಈ ಥರ ನಿಮಗೆ ಯಾರು ನಿಮಗೆ ಸಹಾಯ ಮಾಡಿದ್ದಿದ್ರೆ ಅದನ್ನು ನೀವು ಬರಿಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿರಿ, C2 ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು ಗಿವನ್ ಬಿಲೋ ಈಸ್ ಅ ಸಮರಿ ಆಫ್ ದ ಪೋಯಮ್. ಓಕೆ, ಗಿವನ್ ಬಿಲೋ ಸಮರಿ ಆಫ್ ದ ಪೋಯಮ್, ಕಂಪ್ಲೀಟ್ ಇಟ್ ಬೈ ರೈಟಿಂಗ್ ದ ಮಿಸ್ಸಿಂಗ್ ವರ್ಡ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಅವ್ರು ಕೊಟ್ಟಿದ್ದಾರೆ, ಪುಸ್ತಕದಲ್ಲಿದೆ ಇದು ಪ್ಯಾರಾಗ್ರಾಫ್. ಓಕೆ, C2 ಪ್ಯಾರಾಗ್ರಾಫ್ ಈ ಥರ ಇದೆ, ನಡು 8 ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ನಾನು ಅದೇ ಥರ ನಂಬರ್ಗಳನ್ನ ಹಾಕಿ ಬರೆದಿದ್ದೇನೆ. ಈ ಪ್ಯಾರಾಗ್ರಾಫ್ ನೀಟಾಗಿ ಇದು ಯಾವ ಥರ ಇದೆಯೋ ಹೀಗೆ ನೀವು ಬರೀಬೇಕು. ಒನ್ಸ್ ಐ ವಾಸ್ ವೆರಿ, ಸೊ ಈ ಥರ ಸ್ಟಾರ್ಟ್ ಮಾಡಿ, ಈಸ್ ಮೋರ್ ಪ್ರೀಶಿಯಸ್ ದ್ಯಾನ್ ಗೋಲ್ಡ್. ಈ ಥರ ಒಂದು ಅದು ಪ್ಯಾರಾಗ್ರಾಫ್ ಏನು ಕೊಟ್ಟಿದ್ದಾರಲ್ಲ ಪೂರ್ತಿ ಮೀನಿಂಗದ್ದು ಸಮರಿದು. ಸೊ ಇದು ಪದ್ಯದ ಸಮರಿ. ಓಕೆ, ಸೊ ಇದು ನೀವು ಬರಿಬೇಕು. ಇಲ್ಲಿ ಇದೇ ಥರ ನೀವು ಅದನ್ನು ಪದ್ಯ ಆ ಪದಗಳನ್ನ ನೋಡಿ, ನಾನು ಇಲ್ಲಿ 8 ಬರೆದಿದ್ದೀನಿ. ಇಲ್ಲೇನಿದು ಪದಗಳು ಕಾಣಿಸ್ತಿದೆಯಲ್ಲ, ಪೂರ, ಹೇರ್ಡ್, ಕಂಫರ್ಟ್, ಗೇವ್, ಥ್ಯಾಂಕ್ಡ್, ಸ್ಟಾಪ್ಡ್, ಲುಕ್ಡ್, ಕೈಂಡ್ನೆಸ್.
ಈ 8 ಪದಗಳನ್ನ ಒಂದೊಂದಾಗಿ ಆ ಪ್ಯಾರಾಗ್ರಾಫ್ದಲ್ಲಿ ಎಲ್ಲಿ ತುಂಬಬೇಕು ನಂಬರ್ ಹಾಕಿದ್ದೀನಿ, ನೋಡ್ಕೊಂಡು ಸರಿಯಾಗಿ ನೀಟಾಗಿ ತುಂಬ್ಕೊಳ್ಳಿ, ಓದ್ಕೊಳ್ಳಿ, ತುಂಬಿ ನೀಟಾಗಿ ಬರೀರಿ. ಓಕೆ. ಇನ್ನು V1 ಏನಿದೆ ಅಂತಂದರೆ ನೋಡಿ, ಇಲ್ಲಿ V1ಅಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಗುಂಪಿಗೆ ಸೇರದೇ ಇರತಕ್ಕಂತಹ ಒಂದು ಪದವನ್ನು ನೀವು ಆರಿಸಿ ತೆಗಿಬೇಕು. ಇಲ್ಲಿ ನಾನು ಬರೆದಿದ್ದೀನಿ. ಓಕೆ. ಯಾವ ಪದದ ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನೋ ಅದನ್ನು ನೀವು ಆರಿಸಿ ತೆಗಿರಿ. ಅಂದರೆ ಅದು ಮಿಕ್ಕಿದೆಲ್ಲ ಪದಗಳು ಒಂದೇ ಥರ ಇದೆ. ನಾವು ಫಾರ್ ಎಕ್ಸಾಂಪಲ್ ಥರ್ಡ್ ಒನ್ ನೋಡಿ, ರಿಚ್, ಪೂರ್, ವೆಲ್ದಿ, ವೆಲ್ ಟು ಡೂ, ಆಮೇಲೆ ವೆಲ್ ಆಫ್. ಸೊ ಇದು ನೀವು ಈ ಥರ ನೋಡಿ, ಇಲ್ಲಿ ಪೂರ್ ಅಂದರೆ ಬಡವ, ರಿಚ್, ವೆಲ್ದಿ, ವೆಲ್ ಟು ಡೂ, ವೆಲ್ ಆಫ್ ಅಂದರೆ ಶ್ರೀಮಂತಿಕೆಯನ್ನು ಸೂಚಿಸುವಂತಹ ಪದಗಳು. ಈ ಥರ ಅದನ್ನು ಆರಿಸಿ ಬರಿಬೇಕು. ಈ ಥರ ಬರೀರಿ. ಓಕೆ. V1. ಇನ್ನು V2 ಏನಿದೆ ಅಂತಂದರೆ ನೋಡಿ, ಇಲ್ಲಿ V2ನಲ್ಲಿ ಲುಕ್ ಆಟ್ ದ ವರ್ಡ್ಸ್ ಗಿವನ್ ಬಿಲೋ. ದ ಸೇಮ್ ವರ್ಡ್ಸ್ ಹ್ಯಾಸ್ ಡಿಫ್ರೆನ್ಸ್ ಮೀನಿಂಗ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರಲ್ಲ, ಆ ಪದಗಳು ಸೇಮ್ ಸ್ಪೆಲ್ಲಿಂಗ್ ಇದೆ, ಬಟ್ ಮೀನಿಂಗ್ ಸಿಚುವೇಶನ್ ಬಳಸಿದಂತಹ ಸಿಚುವೇಶನ್ನು ಬೇರೆ ಬೇರೆಯಾಗಿ ಇದೆ. ಓಕೆ. ಫೈಂಡ್ ದ ಡಿಫ್ರೆನ್ಸ್ ಇನ್ ಮೀನಿಂಗ್ ವಿತ್ ದ ಹೆಲ್ಪ್ ಆಫ್ ದ ಎಕ್ಸಾಂಪಲ್ಸ್ ಗಿವನ್ ಬಿಲೋ. ಅದನ್ನು ನೀವು ಇಲ್ಲಿ ಕೆಳಗಡೆ ಒಂದಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದೇ ಪದದ್ದು, ಅದನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ಥರ ನೀವು ಕೆಳಗಡೆ ಪದಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಅವರು. ಓಕೆ. ಸೊ ಇಲ್ಲಿ ನೋಡಿ, ನಾನು ನೇರವಾಗಿ ನಿಮ್ಗೆ ಓಕೆ ಇದನ್ನು ಹೇಳ್ತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಂಪಲ್ಸ್ಗಳನ್ನ. ರವಿ ಪಾಸ್ಡ್ ಇನ್ ದ ಎಕ್ಸಾಮಿನೇಷನ್. ರವಿ ಎಕ್ಸಾಮಿನೇಷನ್ನ ಪರೀಕ್ಷೆನಲ್ಲಿ ಪಾಸ್ಡ್ ಅಲ್ವಾ, ಸ್ಪೆಲ್ಲಿಂಗ್ ಸೇಮ್ ಇದೆ. ಇಲ್ಲಿ ನೋಡಿ ಕೆಳಗಿನ ವಾಕ್ಯ ಏನಿದೆ, ಅಂಕಿತಾ ಪಾಸ್ಡ್ ಕ್ಲೋಸ್ ಬೈ ಮೀ ಬಟ್ ಡಿಡ್ ನಾಟ್ ರಿಕಾಗ್ನೈಸ್ ಮೀ. ಅಂಕಿತಾ ನನ್ನ ಪಕ್ಕದಲ್ಲೇ ಪಾಸ್ ಆಗಿ ಹೋದ್ಲು, ಬಟ್ ನನ್ನನ್ನು ರೆಕಾಗ್ನೈಸ್ ಮಾಡಲಿಲ್ಲ ಅವಳು. ಓಕೆ. ಸೊ ಈ ಥರ ಇಲ್ಲೂ ಹಾಗೇ ಇದೆ. ಎರಡು ಪದಗಳು ಬೇರೆ ಬೇರೆ ಸಂದರ್ಭ, ಪದ ಒಂದೇ ಆದರೂ ಅದರ ಅರ್ಥ ಬಳಸಿದಂತಹ ಸಂದರ್ಭ ಬೇರೆ ಬೇರೆ. ಆ ಥರ ನೀವು ಹೋಮೋನೇಮ ಹೋಮೋಫೋನ್ಸ್ನ ಕೇಳಿರ್ತೀರ ಅಂದ್ಕೊಳ್ತೇನೆ ನಾನು. ಓಕೆ. ಗ್ರಾಮರಿಗೆ ರಿಲೇಟೆಡ್ ಇದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಈ ಪದಗಳನ್ನು ನೀವು ಬರಿಬೇಕು. ಎರಡೆರಡು ವಾಕ್ಯ ಮಾಡಿ, ಹೆಚ್ಚು ಬೇಕಾದ್ರೆ ನೀವು ಮಾಡಿ, ಫೇರಲ್ಲಿ ಎರಡೆರಡು ಬರೀರಿ. ಬಟ್ ನೀವು ಹೆಚ್ಚಿನ ಅಭ್ಯಾಸಕ್ಕೋಸ್ಕರ ಬರೀ ಎರಡೆರಡು ಆದರೆ ಸಾಲಲ್ಲ, ಅಟ್ಲೀಸ್ಟ್ ಒಂದು 15 to 17 ಓಕೆ ಸಾರಿ 50 70 50ರಿಂದ ಒಂದು 70 ವಾಕ್ಯಗಳನ್ನಾದರೂ ನೀವು ಓಕೆ 50 to 70 ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಾ. ಓಕೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಓಕೆ. ಇಲ್ಲಿ ನೋಡಿ, ಇದು ಬರೆದಿದ್ದೀನಿ ನೋಡಿ. ಇದು ಲೈ ಅಂದರೆ ಟು ಟೆಲ್ ಸಮಥಿಂಗ್ ಫಾಲ್ಸ್. ಹಿ ಟೋಲ್ಡ್ ಅ ಲೈ. ಪ್ಲೀಸ್ ಲೈ ಆನ್ ದ ಬೆಡ್. ಮೌಸ್. ದ ಮೌಸ್ ರ್ಯಾನ್ ಇನ್ ಟು ಅ ಹೋಲ್. ಐ ಯೂಸ್ ಅ ಮೌಸ್ ಟು ಕಂಟ್ರೋಲ್ ದ ಕಂಪ್ಯೂಟರ್. ನೋಡಿ, ಇಲ್ಲಿ ಪದ ಸೇಮ್ ಇದೆ, ಸ್ಪೆಲ್ಲಿಂಗು ಸೇಮ್ ಇದೆ, ಅದರ ಅರ್ಥ ಬಳಸಿದ ಸಂದರ್ಭ ಬೇರೆ ಬೇರೆ. ಮೌಸನ್ನು ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೂ, ಕಂಪ್ಯೂಟರ್ ಆಪ್ರೇಟಿಂಗಿಗೂ ನಾವು ಮೌಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಮೌಸ್ ಅಂತೀವಿ. ಮೌಸ್ ಅಂದರೆ ಇಲ್ಲಿ ಹೋಲಲ್ಲಿ ಹೋಯಿತು ಅಂತ. ಸೊ ಅದೇ ಥರ ಬ್ಯಾಂಕ್ ನೋಡಿ, ಮೈ ಫಾದರ್ ವರ್ಕ್ಸ್ ಇನ್ ಅ ಬ್ಯಾಂಕ್. ಅಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ದ ಚಿಲ್ಡ್ರನ್ ಪ್ಲೇಡ್ ಆನ್ ದ river bank. Sweet. The mango is sweet. She is a sweet girl. Note. The teacher wrote a note. The teacher wrote a note. And he gave me 100 rupees note. Idu lift. Please lift the box. Second one, we went to the third floor by lift. Okay. And next ನೋಡಿ, light. The light is very bright. Second one, this bag is light. ಇಲ್ಲಿ ವೆರಿ ಲೈಟ್ ಅಂದರೂ ಬರ್ತದೆ, ಸೋ ಲೈಟ್ ಅಂದರೂ ಬರ್ತದೆ. ಅಂದರೆ ಲೈಟ್ ಅಂದರೆ ಬೆಳಕು ಅಂತಲೂ ಅರ್ಥ ಆಗುತ್ತೆ. ಇನ್ನೊಂದು ಲೈಟ್ ಅಂದರೆ ವೇಟ್ಲೆಸ್, ಹಗುರ ಇದೆ ಅಂತಲೂ ಅರ್ಥ. ಇಲ್ಲಿ ನೋಡಿ, ದ ಲೈಟ್ ಈಸ್ ವೆರಿ ಬ್ರೈಟ್. ಲೈಟು ತುಂಬ ಬೆಳಕಾಗಿದೆ. ಎರಡನೇದು ನೋಡಿ, ದಿಸ್ ಬ್ಯಾಗ್ ಈಸ್ ಲೈಟ್. ಈ ಬ್ಯಾಗ್ ತುಂಬ ಹಗುರವಾಗಿದೆ ಅಂತ. ಈ ಥರ ಇಲ್ಲಿ ಸೊ ಈ ಥರ ಪದಗಳನ್ನು ನೀವೇನು ಮಾಡಬೇಕು, ಇವುಗಳನ್ನ ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಬಟ್ ಪ್ರೊನೌನ್ಸಿಯೇಷನು ಸೇಮ್ ಇರುತ್ತೆ. ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ಮೀನಿಂಗ್ ಮತ್ತು ಸಿಚುವೇಶನ್ಸ್ ಡಿಫ್ರೆನ್ಸ್ ಇರುತ್ತೆ ಬಹಳ. ಓಕೆ. ಹಾಗಾಗಿ ಈ ಥರ ಪದಗಳನ್ನ ಬರೀರಿ ಅಂತ ಹೇಳಿದ್ರು ಅವರು. ಓಕೆ, ಅದಾಯಿತು. ಇನ್ನು
V3 ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ V3 ಇಲ್ಲಿ ಒಂದು ವರ್ಕ್ ಕೊಟ್ಟಿದ್ದಾರೆ ಅವರು. ಓಕೆ, V3 ವರ್ಕ್ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಂಪತಿ ಅಂತ ಕೊಟ್ಟಿದ್ದಾರೆ. ಸಿಂಪತಿ ಅಂತ ಏನಿದೆಯಲ್ಲ ಇಲ್ಲಿ ಈ ಬಾಕ್ಸಲ್ಲಿ ನೀವು ಏನು ಎಲ್ಲೋ ಸರ್ಕಲ್ಸ್ ಇದೆಯಲ್ಲ ಇದರಲ್ಲಿ ನೀವು ಏನು ಮಾಡಬೇಕು, ಸಿಂಪತಿ ಅನ್ನೋಂತಹ ಪದಕ್ಕೆ ರಿಲೇಟೆಡ್ ಪದಗಳನ್ನು ಬರಿಬೇಕು. ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಓಕೆ, ಇದೇ ಥರ ನೀವು ಬರಿಬೋದು. ಓಕೆ, ಸೊ ಇಲ್ಲಿ ನೋಡಿ ಕೈಂಡ್ನೆಸ್ ಇದೆ, ಲವ್ ಇದೆ, ಕೇರ್ ಇದೆ, ಹೆಲ್ಪ್, ಮರ್ಸಿ, ಹಾಗೆ ಕಂಪ್ಯಾಷನ್ ಇದೆ. ಸೆಕೆಂಡ್ ಒನ್ ಕೈಂಡ್ನೆಸ್, ಕೇರಿಂಗ್, ಹೆಲ್ಪಿಂಗ್, ಶೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಫ್ರೆಂಡ್ಶಿಪ್. ಇದು ಕೂಡ ಸಿಂಪತಿಗೆ ಹೊಂದುವಂತಹ ಪದಗಳೇ. ಓಕೆ, ಈಗ ನೀವು ಏನು ಮಾಡಬೇಕು, ಮ್ಯಾಗಿಂದ ಏನು 6 ಇದೆಯಲ್ಲ ಪದಗಳು, ಇದನ್ನಾದರೂ ನೀವು ಆ ಸರ್ಕಲಲ್ಲಿ ತುಂಬಬಹುದು. ಅಥವಾ ಈ ಕೆಳಗಡೆ ಇದೆಯಲ್ಲ 6 ಪದಗಳು, ಈ ಪದಗಳನ್ನಾದರೂ ನೀವು ಆ ಸರ್ಕಲಲ್ಲಿ ತುಂಬಬಹುದು. ಎರಡು ಕೂಡ ಹಿಡಿಯುತ್ತೆ ಇದರಲ್ಲಿ. ಓಕೆ, ಎರಡು ಕೂಡ ಇದಕ್ಕೆ ಹೊಂದುವಂತಹ ಪದಗಳೇ ಅದು. ಓಕೆನಾ? ಸೊ ಹಾಗಾಗಿ ನೀವು ಬರೀರಿ, ಇದರಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ಇನ್ನು ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅದೇ ಥರ ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಮೂಮೆಂಟ್ ಅಂತ ಕೊಟ್ಟಿದ್ದಾರೆ. ಮೂಮೆಂಟ್ ನೋಡಿ, ಅದಕ್ಕೆ ರಿಲೇಟೆಡ್ ಪದಗಳು ಶೇಕಿಂಗ್, ಡ್ರೈವಿಂಗ್, ಡ್ಯಾನ್ಸಿಂಗ್, ಸ್ಕಿಪ್ಪಿಂಗ್, ಜಂಪಿಂಗ್ ಮತ್ತು ರನ್ನಿಂಗ್, ಈ ಥರ ಬರಿಬೇಕು. ಓಕೆ, ಇನ್ನು ಕೆಳಗಡೆ ಲಾಸ್ಟ್ ಒನ್ ಏನಿದೆ ನೋಡಿ, ದ ಫಾಲೋವಿಂಗ್ ವರ್ಡ್ಸ್ ಆರ್ ಸ್ಪೆಲ್ಡ್ ರಾಂಗ್ಲಿ. ಓಕೆ, ಕ್ಯಾನ್ ಯು ರೈಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ಸ್, ಯೂಸ್ ಅ ಡಿಕ್ಷನರಿ. ಓಕೆ, ನೋಡ್ರಿ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಇಲ್ಲೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೊಂದಿಷ್ಟು ಪದಗಳ ಕೊಟ್ಟಿದ್ದಾರೆ, ಅವುಗಳನ್ನ ತಪ್ಪಾಗಿ ಕೊಟ್ಟಾರ ಅವರು. ಓಕೆ, ಯಾಕಂದರೆ ನೀವು ನೀಟಾಗಿ ಬರೀಲಿ ಅಂತ ನಿಮಗೂ ಕೊಟ್ಟಿರೋ ಟಾಸ್ಕ್ ಇದು. ಬರಿತಾ ಬರಿತಾ ನೀವು ಕಲಿತೀರಾ ಹೆಚ್ಚು ಪದಗಳನ್ನು, ಹೇಗೆ ಪದಗಳು ಕ್ರಿಯೇಟ್ ಆಯಿತು ಅಂತ. ಓಕೆ, ಸೊ ಹಾಗಾಗಿ ಕೆಲವೊಂದು ಅಕ್ಷರಗಳು ಮಿಸ್ ಆಗಿದೆ, ಕೆಲವೊಂದು ಹಿಂದೆ ಮುಂದೆ ಮಾಡಿದ್ದು ಕೊಟ್ಟಿದ್ದಾರೆ, ಅದನ್ನು ನೀವು ನೀಟಾಗಿ ಕರೆಕ್ಷನ್ ಮಾಡಬೇಕು. ಈ ಪದಗಳನ್ನೆಲ್ಲ ಇಲ್ಲಿ ನಾನು ಬರೆದಿದ್ದೀನಿ. ಓಕೆ, ಲಾಸ್ಟ್ ಒನ್. ಓಕೆ, ಲಾಸ್ಟ್ ಆ್ಯಕ್ಟಿವಿಟಿ ಇದು ನಿಮಗೆ, ಲಾಸ್ಟ್ ವೊಕ್ಯಾಬ್ಯುಲರಿನಲ್ಲಿ ಇರ್ತಕ್ಕಂಥದ್ದು ಕೊನೆಯದು ನೋಡಿ. ಈ ಪದಗಳನ್ನು ನೀಟಾಗಿ ಸ್ಪೆಲ್ಲಿಂಗದ್ದು ಮಿಸ್ಟೇಕ್ ಆಗಿರೋದನ್ನು ಡಿಕ್ಷನರಿ ಸಹಾಯದಿಂದ ನೀವು ಈ ಥರ ಬರಿಬಹುದು. ಓಕೆ, ಇಲ್ಲಿ ಬರೆದಿದ್ದೀನಿ, ಇದೊಂದಿಷ್ಟು ಬರ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ ಇದೆ. ಓಕೆ, ಇಲ್ಲೂ ಒಂದಿಷ್ಟಿದೆ, ಉಳಿದಿರೋದೆಲ್ಲ ಪದಗಳನ್ನು ಇಲ್ಲಿ ಬರೆದಿದ್ದೀನಿ. ಲಾಸ್ಟ್ ಒನ್ನ. ಓಕೆ, ಇಲ್ಲಿಗೆ ಈ ಸಿಂಪತಿ ಪದ್ಯದ್ದು ಎಲ್ಲ ಆ್ಯಕ್ಟಿವಿಟಿಗಳು ಮುಗೀತು. ಪ್ರಶ್ನೋತ್ತರ ಹಾಗೆ ಬಿಟ್ಟ ಸ್ಥಳ, ವೊಕ್ಯಾಬ್ಯುಲರಿ, ಸಿಂಪತಿ, ಪೋಯಮದು ಎಲ್ಲ ಮುಗೀತು. ಓಕೆ, ಸಿಂಪತಿ ಪದ್ಯದ್ದು ಪ್ರಶ್ನೋತ್ತರಗಳೆಲ್ಲ ಮುಗೀತು. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಪಾಠ ಅಥವಾ ಪದ್ಯದ ಜೊತೆಗೆ ಅಥವಾ ಮತ್ತೊಂದು ಹೊಸ ನೋಟ್ಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಪದ್ಯವನ್ನು ನೀವು ಕೇಳೋದಾದರೆ ಕೇಳಿ, ಆ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ನೋಟ್ಸು ನಿಮ್ಗೆ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಒಂದು ನೋಟ್ಸ್ಗಳು ಮಿಸ್ ಆಗಲ್ಲ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯವಾಗಲಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ and study regularly. See you in the next video. Thank you so much.